ಕೆಕ್ಕರ ಸಾವಳಿಗೆಯಲ್ಲಿ ಅದ್ಧೂರಿಯಾಗಿ ಜರುಗಿದ ಶ್ರೀ ಬೀರಲಿಂಗೇಶ್ವರರ ಪಲ್ಲಕ್ಕಿ ಮಹೋತ್ಸವ. ಅಫಜಲಪುರ ತಾಲೂಕಿನ ಕೆಕ್ಕರ ಸಾವಳಗಿ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ದೇವರ ವಾರ್ಷಿಕ ಅಡ್ಡಪಲ್ಲಕ್ಕಿ ಜಾತ್ರಾ ಮಹೋತ್ಸವವು ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ಜರುಗಿತು. ಬೆಳಗ್ಗೆ 8 ಗಂಟೆಗೆ ಆರಂಭವಾದ ಜಾತ್ರಾ ಕಾರ್ಯಕ್ರಮದಲ್ಲಿ ಶ್ರೀ ಬೀರ ದೇವರ ಅಡ್ಡಪಲ್ಲಕ್ಕಿಯನ್ನ ಭೀಮಾ ನದಿಗೆ ಕರೆದುಕೊಂಡು ಹೋಗಿ ಗಂಗಾ ಸ್ನಾನ ಮತ್ತು ವಿಶೇಷ ಅಭಿಷೇಕ ನೆರವೇರಿಸಲಾಯಿತು. ಪರಂಪರೆಯಂತೆ ವಿವಿಧ ವಾದ್ಯ ಘೋಷಗಳಿಂದ ನಾಡದ ಧ್ವನಿ ಮೂಡಿದಂತೆ ಪಲ್ಲಕ್ಕಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಾಯಿತು. ದೇವಾಲಯದ ಮುಂಭಾಗದ ವೃತ್ತದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗ್ರಾಮಸ್ಥರು ಸಹ ಭಾಗಿ ಹೊಂದಿದ್ದು ಪಲ್ಲಕ್ಕಿಗೆ ಪುಷ್ಪಾರ್ಚನೆ ಹಾಗೂ ಆರತಿಗಳ ಮೂಲಕ ನಮನ ಸಲ್ಲಿಸಿದ್ರು. ನಂತರ ದೇವಾಲಯ ಪ್ರವೇಶದೊಂದಿಗೆ ಪಲ್ಲಕ್ಕಿಯು ವಿಶ್ರಾಂತಿ ಪಡೆಯಿತು. ಜಾತ್ರಾ ಕಾರ್ಯಕ್ರಮದ ಅಂಗವಾಗಿ ಗ್ರಾಮಸ್ಥರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ನೂರಾರು ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದ್ರು. ರಾತ್ರಿ 9 ಗಂಟೆಗೆ ಶ್ರೀ ಬೀರಲಿಂಗೇಶ್ವರರ ಪ್ರತಿಮೆಯನ್ನ ಕುರಿತು ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯು ಈ ಕುರಿತು ಮಾಹಿತಿ ನೀಡಿದೆ. ಈ ಭಕ್ತಿ ಉತ್ಸವದಲ್ಲಿ ದೇವಸ್ಥಾನದ ಮುಖ್ಯ ಅರ್ಚಕ ಶ್ರೀ ವಿಜಯಪ್ಪ ನಾಯ್ಕೋಡಿ, ಶ್ರೀ ಬೀರಪ್ಪ ಸ್ವಾಮಿ ಕವಲಗಿ, ದೇವಸ್ಥಾನ ಸಮಿತಿಯ ಸದಸ್ಯರು, ಗ್ರಾಮದ ಹಿರಿಯರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ವೈಭವ ಹೆಚ್ಚಿಸಿದ್ರು. ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರನನ್ನು ಧ್ಯಾನಿಸಿಕೊಂಡು ಬೀರದೇವರ ಮಾಳಿಂಗರಾಯನನ್ನು ಸ್ಮರಿಸಿಕೊಂಡು ಯಾವ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಹಳಿಸಂಗಾಪುರ ಗ್ರಾಮದ ಸದ್ಗುರು ಶಿವಸಿದ್ಧ ಬೀರೇಶ್ವರ ಜಾತ್ರಾ ನಿಮಿತ್ತವಾಗಿ ಕೂಡಿರುವಂತಹ ಎಲ್ಲ ಸಕಲ ಸದ್ಭಕ್ತರಿಗೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಒಂದು ಕಡೆಗೆ ಬಸವಾದಿ ಶರಣರು ಹೇಳ್ತಾರ, ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿಯಲ್ಲಿ ನೀ ಜಾತಿ ಅನ್ನಬೇಡ, ದೇವನ ಒಲಿದಾತನೇ ಜಾತ ಸರ್ವಜ್ಞ ಅನ್ನುವಂತೆ ಇದು ಜಾತ್ರೆ ಹಂಗಂತ ಕೇಳಿದ್ರೆ ಬರೀ ಒಂದೇ ಜಾತಿಗೆ ಸೀಮಿತವಾದಂತ ಜಾತ್ರೆ ಅಲ್ಲ, ಇದು ಬೀರದೇವರ ಜಾತ್ರೆ. ಇಲ್ಲಿ ಯಾಕಂತ ಕೇಳಿದ್ರೆ ಸರ್ವ ಧರ್ಮದ ಶಾಂತಿಯ ತೋಟ ಅಂತ ಕುವೆಂಪು ಅವರ ಮಾತಿನಂತೆ ಇಲ್ಲಿ ಸರ್ವ ಧರ್ಮದವ್ರನ್ನು ಕೂಡ ಈ ದೇವರನ್ನ ಆರಾಧನೆ ಮಾಡ್ತಾರೆ, ಈ ದೇವರನ್ನ ಪೂಜಿಸ್ತಾರ, ಈ ದೇವರನ್ನ ಜಾತ್ರೆಗೆ ಪಾತ್ರರಾಗಿದ್ದಾರೆ. ಬರೀ ಇಲ್ಲಿ ಹಾಲು ಮತ ದೇವರು ಅಂತೇಳಿ ಬರೀ ಹಾಲು ಮತದವರು ಇಲ್ಲಿ ಎಲ್ಲ ಸರ್ವ ಧರ್ಮದವರು, ಇಸ್ಲಾಂ ಧರ್ಮ ಹಿಡ್ಕೊಂಡು ಎಲ್ಲಾ ಸರ್ವ ಧರ್ಮದವರು ಈ ಜಾತ್ರೆಯಲ್ಲಿ ಭಾಗ ಆಗ್ತಾರ, ತಮ್ಮ ಸೇವೆಯನ್ನು ಸಲ್ಲಿಸ್ತಾರ. ಈ ಜಾತ್ರೆ ಇದು ಪಲ್ಲಕ್ಕಿ ಹಾಗೂ ಮತ್ತ ಮೂರ್ತಿ ಆಗಿ ಇದು 3ನೇ ಜಾತ್ರೆ ಆಗಿರ್ಬಹುದು. ಇದು ಎಷ್ಟನೇ, ಇದು 5ನೇ ತಿಂಗಳ 4ನೇ ತಾರೀಕ ಇದು 3ನೇ ಜಾತ್ರೆ. 3ನೇ ಜಾತ್ರೆ ಅದಕ್ಕಿಂತ ಮೊದಲ ಗುಡಿ ಶಾಂತಿ ಮತ್ತೆ ಕಳಸವರಣ ಮಾಡಿದೆವು. ಅದಾದ ನಂತರ ಒಂದು 5-6 ವರ್ಷದ ನಂತರ ಮತ್ತ ಬೀರದೇವರ ಪಲ್ಲಕ್ಕಿ ಹಾಗೂ ಮತ್ತ ಮೂರ್ತಿ ಮಾಡಿ 3ನೇ ಜಾತ್ರೆ ಅಂದ್ರೆ ಡೇಟವನ್ನು ಮರಿಬಾರ್ದನ್ನೋ ಒಂದು ನೆನಪಿನ ಕಾಣಿಕೆಗಾಗಿ ನಾವು ಪಲ್ಲಕ್ಕಿ ಹಾಗೂ ಬೀರದೇವರ ಪಲ್ಲಕ್ಕಿ ಮತ್ತೆ ಬೀರದೇವರಿಗೆ ಬರಮಾಡಿಕೊಂಡಿದ್ದ ದಿನ ಇವತ್ತ. ಅದಕ್ಕಾಗಿ ಪ್ರತಿ ವರ್ಷನೂ ಕೂಡ ಎಲ್ಲರೂ ಕಲ್ತು ಇಲ್ಲಿ ಒಬ್ಬರೇ ಅನ್ನುವಂಥದ್ದೇನಿಲ್ಲ, ಎಲ್ಲಾ ಸರ್ವ ಧರ್ಮದವರು ಕೂಡಿ ಪ್ರತಿ ವರ್ಷ ಇವತ್ತು 4ನೇ ತಾರೀಕ ಪ್ರತಿ ವರ್ಷನೂ ಆಗ್ತದೆ, ಇದೇ ವರ್ಷ ಅಂತಲ್ಲ, ಇನ್ನು ಮುಂದಿನ ಹೀಗೆ ಜರುಗಲಿ ಅನ್ನುವಂತ ಒಂದು ಆಸೆಯನ್ನು ಇಟ್ಕೊಂಡು ಸರ್ವ ಧರ್ಮದವರು ಈಗ ಎಲ್ಲಾ ಧರ್ಮದವರು ನಮ್ಮ ಹಾಲ್ಮತ ಸಮಾಜದವರು ಅದಾರ, ನಮ್ಮ ಗೌಡ್ರ ಅದಾರ, ಮತ್ತೆ ಪೊಲೀಸ್ ಪಾಟೀಲ್ರ ಅದಾರ, ಅನೇಕ ನಾಯ್ಕೊಡುಗ ಸಮಾಜದವರು, ಇಸ್ಲಾಂ ಧರ್ಮದವರು, ಎಲ್ಲ SC ಧರ್ಮದವರು ಎಲ್ಲರೂ ಅದಾರ. ಅವರೆಲ್ಲರಿಗೂ ಕೂಡ ಬೀರದೇವರ ಸುಖ ಸಂಪತ್ತು ಕೂಡಲಿ ಅಂತ ಹಾರೈಸುತ್ತಾ ನಾನು 2 ಮಾತುಗಳು